ಕ್ಷೇತ್ರದ ಜಕ್ಕೂರಿನ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಭಾನುವಾರ ನಡೆದ ಜಕ್ಕೂರು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ 2023-24ನೇ ಸಾಲಿನ 6ನೇ ವಾರ್ಷಿಕ ಸರ್ವಸದಸ್ಯರ ಮಹಾಸಭೆಯನ್ನು ಉದ್ಘಾಟಿಸಿ ಅಧ್ಯಕ್ಷತೆ ವಹಿಸಿದ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು, ಜಕ್ಕೂರು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಸಂಸ್ಥಾಪಕರು, ಅಧ್ಯಕ್ಷರೂ ಆದ ಸನ್ಮಾನ್ಯ ಶ್ರೀ ರವಿಕುಮಾರ್ ಅವರು ಮಾತನಾಡಿ, ಸಹಕಾರ ತತ್ವ ಎಂಬುದು ಸರ್ಕಾರದ ಯಾವುದೋ ಒಂದು ಇಲಾಖೆಗೆ ಅಥವಾ ಯೋಜನೆಗಷ್ಟೇ ಸೀಮಿತವಾಗಿರದೆ ಪ್ರತಿಯೊಬ್ಬ ಮನುಷ್ಯನ ಬದುಕಿನ ಭಾಗವಾಗಬೇಕು ಎಂದರು. ಮತ್ತು ಎಲ್ಲ ನಿರ್ದೇಶಕರ ಸಿಬ್ಬಂದಿಗಳ ಪರಿಶ್ರಮದ ಫಲವಾಗಿ ಸೊಸೈಟಿಗೆ 2023-24ನೇ ಸಾಲಿನ ಲೆಕ್ಕ ಪರಿಶೋಧನಾ ವರ್ಗೀಕರಣದಲ್ಲಿ ಎ ಗ್ರೇಡ್ ದೊರೆತಿದ್ದು, ವಾರ್ಷಿಕ ಮಹಾಸಭೆಯ ಈ ಸುಸಂದರ್ಭದಲ್ಲಿ ಎಲ್ಲ ಷೇರುದಾರರು, ನಿರ್ದೇಶಕರು, ಸಿಬ್ಬಂದಿಗಳಿಗೆ ಹೃತ್ಪೂರ್ವಕ ಧನ್ಯವಾದ ಮತ್ತು ಅಭಿನಂದನೆ ತಿಳಿಸಲಿಚ್ಛಿಸುತ್ತೇನೆ. ಸೊಸೈಟಿ ಕಳೆದ 6 ವರ್ಷಗಳಿಂದ ಈ ಭಾಗದ ಬಡ ಮತ್ತು ಮಧ್ಯಮ ವರ್ಗದ ಜನರ ಸೇವೆಯನ್ನ ನಿಷ್ಠೆಯಿಂದ ಮಾಡುತ್ತಾ ಬಂದಿದೆ ಮತ್ತು ಪ್ರಸಕ್ತ ಸಾಲಿನಲ್ಲಿ ಸಾಲ ಪಡೆದು ಪ್ರಾಮಾಣಿಕವಾಗಿ ಸಾಲ ಮರುಪಾವತಿ ಮಾಡಿರೋ 5 ಸ್ತ್ರೀ ಶಕ್ತಿ ಸಂಘದ ಸದಸ್ಯರಿಗೆ ಗೌರವ ಸನ್ಮಾನ, SSLC ಮತ್ತು PUCಯಲ್ಲಿ 60%ಕ್ಕಿಂತ ಹೆಚ್ಚಿನ ಅಂಕ ಗಳಿಸಿರೋ ಷೇರುದಾರರ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಸಹಾಯಧನ ನೀಡಲಾಯಿತು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಜಕ್ಕೂರು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಉಪಾಧ್ಯಕ್ಷ ಶ್ರೀ ವಿ ನಾಗರಾಜಪ್ಪ, ಕಾನೂನು ಸಲಹೆಗಾರರಾದ ಶ್ರೀ SV ರಾಮಚಂದ್ರಪ್ಪ, ನಿರ್ದೇಶಕರಾದ ಶ್ರೀ ವಿನೋದ್ ಕುಮಾರ್ ವ್ಯಾಸ್, ಶ್ರೀ BG ರಮೇಶ್, ಶ್ರೀಮತಿ ರತ್ನಮ್ಮ ದೇವರಾಜು, ಶ್ರೀಮತಿ ಸುಮಿತ್ರಾ ನಾಗೇಶ್, ಶ್ರೀ E ಕೃಷ್ಣಪ್ಪ, ಶ್ರೀ S ಮಾರುತಿ, ಶ್ರೀ G ಆಂಜಿನಪ್ಪ, ಶ್ರೀಮತಿ ವೀಣಾ R ವೆಂಕಟೇಶ್, ಶ್ರೀ BK ರವೀಂದ್ರನಾಥ ಗೌಡ, ಶ್ರೀ CA ಚಿಕ್ಕಣ್ಣ, ಶ್ರೀ BM ಚಂದ್ರಶೇಖರ್, ಶ್ರೀ R ಮಂಜುನಾಥ್, ಶ್ರೀಮತಿ ಮಾಲಾವಿ ಭಟ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮಾನ್ಯ ST ರಾಕೇಶ್ ರವರು, ವ್ಯವಸ್ಥಾಪಕರಾದ ಶ್ರೀಮತಿ ಯಶೋಧ ಸೇರಿದಂತೆ ಸೊಸೈಟಿಯ ಷೇರುದಾರರಿದ್ದರು. ಸಮಾರಂಭ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾವು ಇವತ್ತು ಆಯೋಜನೆ ಮಾಡಿದ್ದೀವಿ. ನಮ್ಮಲ್ಲಿ ಷೇರುದಾರ 2017 ಜನ ಷೇರುದಾರಿದ್ದಾರೆ. ಅವ್ರಿಗೆ ಆಲ್ರೆಡಿ ನಾವು ಅಂಚೆ ಮೂಲಕ ಅವ್ರ ಮನೆಗೆ ಪತ್ರವನ್ನು ರವಾನೆ ಮಾಡಿದ್ವಿ. ಜೊತೆಗೆ ವಾಟ್ಸಪ್ ಗ್ರೂಪ್ಗಳೆಲ್ಲ ಮೆಸೇಜ್ ಮಾಡಿದ್ವಿ. ಇವತ್ತು ಸಾಕಷ್ಟು ಜನ ಬಂದು ಕಾರ್ಯಕ್ರಮದಲ್ಲಿ ಅಟೆಂಡ್ ಆಗಿದ್ದು, ಕಾರ್ಯಕ್ರಮ ತುಂಬ ಚೆನ್ನಾಗಿ ಆಯಿತು. ನಮ್ಮಲ್ಲಿ ಏನು ಇವತ್ತಿನ ಕಾರ್ಯಕ್ರಮದಲ್ಲಿ ಬರೀ ನಾವು ಕಾರ್ಯಕ್ರಮನೇ ಮಾಡೋಕ್ಕೆ ಹೋಗೋದಿಲ್ಲ. ನಮ್ಮಲ್ಲಿ ಏನು ನಮ್ಮ ಬ್ಯಾಂಕ್ ಸಿಸ್ಟಮ್ ಏನಿದೆ, ಆಯವ್ಯಯ ಏನಿದೆ ಅದನ್ನು ಮಾಡ್ಕೊಂಡು ಹೋದ್ರ ಜೊತೆಗೆ ಕೆಲವು ಸ್ಪೆಷಲ್ ಕಾರ್ಯಕ್ರಮಗಳು ನಾವು ಪ್ರತಿ ವರ್ಷವೂ ಮಾಡ್ಕೊಂಬರ್ತೀವಿ. ಏನು ಆ ಸ್ಪೆಷಲ್ ಕಾರ್ಯಕ್ರಮಗಳು ಅಂತಂದರೆ, ನಾವು ಏನು ನಮ್ಮ ಷೇರುದಾರರ ಮಕ್ಕಳು SSLC ಮತ್ತು PUCಯಲ್ಲಿ 60%ಇಂದ ಮೇಲೆ ಇರೋ ಮಕ್ಕಳಕ್ಕೆ ನಮ್ಮ ಸಂಸ್ಥೆ ವತಿಯಿಂದ ತಲಾ ಒಂದು ಮಗುಗೆ 1,000 ರೂಪಾಯಿ ಸಹಾಯಧನ ಜೊತೆಯಲ್ಲಿ ಅವ್ರಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವೂ ಸಹ ನಾವು ಪ್ರತಿ ವರ್ಷವೂ ಮಾಡಿದ್ವಿ. ಈ ಸತಿನ ಸುಮಾರು ಒಂದು 30, 34, 35 ಜನ ಮಕ್ಕಳಿಗೆ ನಾವು ಮಾಡಿದ್ದೀವಿ. ಜೊತೆಗೆ ನಮ್ಮಲ್ಲಿ ಯಾರನ್ನ ಷೇರುದಾರರು ಆಕಸ್ಮಿಕವಾಗಿ ಏನಾರು ಮರಣ ಹೊಂದರೆ ನಮ್ಮ ಸಂಸ್ಥೆ ವತಿಯಿಂದ ಯಾರು ಮರಣ ಹೊಂದಿರ್ತಾರೋ ಅವರ ನಾಮಿನಿದಾರರಿಗೆ 5,000 ರೂಪಾಯಿ ಸಹಾಯಧನೂ ಸಹ ನಾವು ಆಲ್ರೆಡಿ ಕೊಟ್ಕೊಂಬತ್ತೀವಿ. ಇವತ್ತೂ ಸಾಕಷ್ಟು ಜನ ಇವತ್ತು ಕೊಟ್ಟಿದ್ದೀವಿ. ಜೊತೆಗೆ ನಮ್ಮಲ್ಲಿ ಏನು ಇವತ್ತು 7 ಕೋಟಿ ರೂಪಾಯಿ ಟರ್ನ್ ಓವರ್ ಇದೆ ನಮ್ಮ ಬ್ಯಾಂಕಲ್ಲಿ. ಆ 7 ಕೋಟಿ ರೂಪಾಯಿ ಹಣನ ಏನು ಶ್ರೀಶಕ್ತಿ ಗುಂಪುಗಳಲ್ಲಿ ಸುಮಾರು 500 ಜನ ಶ್ರೀಶಕ್ತಿ ಜನ ಇದ್ದಾರೆ ಮೆಂಬರ್ಸು, ಸಾಲ ಪಡೆಯುವಂಥವ್ರು. ಜೊತೆಗೆ ಇದು ನ್ಯಾರ ಸಾಲ ಬಂದು 50,000 ರೂಪಾಯಿ ಕೊಡ್ತೀವಿ. ಬೆಳಗ್ಗೆ ಇವತ್ತು ಲೋನ್ಗೆ ಅಪ್ಲಿಕೇಶನ್ ಕೊಟ್ಟರೆ 2 ದಿವಸದಲ್ಲಿ ಲೋನ್ ಕೊಡ್ತೀವಿ. ಜೊತೆಯಲ್ಲಿ ಇಂಡಿವಿಜುವಲ್ ಲೋನ್ 5 ಲಕ್ಷ ರೂಪಾಯಿ ಗಂಟೆ ಲೋನ್ ಕೊಡ್ತೀವಿ. ಅದರಲ್ಲಿ ಯಾರು ಈ ವರ್ಷದಲ್ಲಿ ಆನಿಷ್ಟಾಗ ಲೋನ್ ಕಟ್ಟಿದ್ರು ಅವರಲ್ಲಿ ಈಗ ಶ್ರೀಶಕ್ತಿ ಗುಂಪುಗಳಲ್ಲಿ 5 ಗುಂಪು ತೆಗೆದುಕೊಂಡಿದ್ವಿ. ಇಂಡಿವಿಜುವಲ್ ಲೋನಲ್ಲಿ 3 ಜನ ತೆಗೆದುಕೊಂಡಿದ್ವಿ. ಈ ನ್ಯಾರ ಸಾಲಲ್ಲಿ 3 ಜನ ತೆಗೆದುಕೊಂಡಿದ್ವಿ. ಈ ನಮ್ಮಲ್ಲಿ ಡಿಪಾಸಿಟ್ ಮಾಡಿರ್ತಾರೋ ಅವರಲ್ಲಿ 3 ಜನ ತೆಗೆದುಕೊಂಡಿದ್ವಿ. ನಮ್ಮಲ್ಲಿ ದಿನ ದುಡ್ಡು ಹಾಕಿ ರೊಟೇಷನ್ ಮಾಡೋಂಥವ್ರು ಅವ್ರಿಗೂ 3 ಜನ ತಗೊಂಡಿದ್ವಿ. ನಮ್ಮಲ್ಲೇನು ಅಕೌಂಟ್ ಓಪನ್ ಮಾಡಿ ಅವ್ರು ದುಡ್ಡು ಲಾವಾದೇವಿ ಮಾಡಿದ್ರೆ ಅವ್ರಿಗೂ ನಾವು 3.5% ಕೊಡ್ತೀವಿ. ನಮ್ಮಲ್ಲಿ ಫಿಕ್ಸೆಡ್ ಮಾಡಿದ್ದವ್ರಿಗೆ 7.5% ಬಡ್ಡಿ ಕೊಡ್ತೀವಿ. ಏನೋ 60 ವರ್ಷ ಮೇಲೆ ಇರೋರಿಗೆ ನಾವು 8% ಕೊಡ್ತೀವಿ. ಆದರೆ ಈ ವರ್ಷ ನಮ್ಮಲ್ಲಿ ಏನು ನಮ್ಮ ಷೇರುದಾರರಿಗೆ ಏನು ನಾವು ನಮ್ಮಲ್ಲಿರೋಂಥ ಏನು 10 ಲಕ್ಷ ಚಿಲ್ಲರೆ ಲಾಭ ಬಂದಿತ್ತು ಈ ವರ್ಷದಲ್ಲಿ, ಅದರಲ್ಲಿ 7.5% ಡಿವಿಡೆಂಟ್ ಕೊಟ್ಟಿದ್ದೀವಿ. ಹೋದ ವರ್ಷ ನಾವು ಈ ಸತಿ ನಾವು 8% ಕೊಟ್ಟಿದ್ದೀವಿ ಡಿವಿಡೆಂಟು ನಮ್ಮ ಷೇರುದಾರರಿಗೆ. ಮನುಷ್ಯ ಅಂತ ಹುಟ್ಟಿದ ಮೇಲೆ ನಾವು ಏನು ದಿನಚರಿಗೆ ಕಾರ್ಯಕ್ರಮಗಳು ಬೆಳಗ್ಗೆ ಎದ್ದು ನಾವು ಸಾಯಂಕಾಲ ಗಂಟೆ ಏನು ಕೆಲಸ ಮಾಡ್ತೀವೋ, ಸಾಯಂಕಾಲ ಮಲಗೋವಾಗ ನಮ್ಗೆ ನಾವು ಮಾಡಿದ ಕೆಲಸದಲ್ಲಿ ನಾವು ನೆಮ್ಮದಿ ತಗೊಂಡು ಮತ್ತೆ ನಿದ್ದೆ ಮಾಡಬೇಕು. ಹಂಗೆ ನಾವು 360 ದಿನ ಏನು ನಮ್ಮ ಬ್ಯಾಂಕಿನ ನಮ್ಮ ಸೊಸೈಟಿಯ ಲಾವಾದೇವಿನ ನಾವು ಕಣ್ಣು ನೋಡಿ ಕೆಲಸ ಮಾಡ್ಕೊಂಡು ಬಂದಿದ್ವಿ. ಇವತ್ತು 6ನೇ ವರ್ಷಕ್ಕೆ ಇವತ್ತು ಏನು ಸರ್ಕಾರದ ವತಿಯಿಂದ ಬಂದಂಥ ಆಡಿಟು ರಿಪೋರ್ಟಲ್ಲಿ ಹೋದ ಸತಿ ನಮ್ಮದು B ಗ್ರೇಡ್ ಬಂದಿತ್ತು, ಈ ಸತಿ ನಮ್ಮದು A ಗ್ರೇಡ್ ಬಂದಿದೆ. ನಿಜವಾಗ್ಲೂ A ಗ್ರೇಡ್ ಬರಬೇಕಾದ್ರೆ ಕಾರಣ ನಮ್ಮ ಷೇರುದಾರರು ಯಾವಾಗ ಸಾಲ ತೆಗೆದುಕೊಂಡು ಸಾಲ ಅನಿಷ್ಟಾಗ ಟೈಮು ಮೇಂಟೈನ್ ಮಾಡ್ಕೊಂಬಂದರು. ಅದರಿಂದ ನಮಗೆ ಇವತ್ತು ವ್ಯವಸ್ಥಿತವಾಗಿ ನಮ್ಗೆ ಒಳ್ಳೆಯದಾಯಿತು ಅಂತ ಅನಿಸ್ತದೆ.
ಜೊತೆಗೆ ನಾವು ಏನು ಲಾವಾದೇವಿ ಮಾಡ್ತೀವಿ 7 ಕೋಟಿ ರೂಪಾಯಿ ಲಾವಾದೇವಿಯಲ್ಲಿ ಆನಿಸ್ಟಾಗೆ ಪ್ರೆಸೆಂಟು ಏನೇನು ಲೆಕ್ಕಾಚಾರಗಳಲ್ಲಿ ಪೈಸನ ಕಣ್ಣಿಗೆ ನೋಡಿ ವ್ಯವಸ್ಥಿತವಾಗಿ ಮಾಡಿದ್ಗ ಅವರು ರಿಪೋರ್ಟಲ್ಲಿ ನೋಡಿದಾಗ ತುಂಬ ಪ್ರಾಮಾಣಿಕತೆ ಈ ಸಮಸ್ಯೆ ಇದೆ ಅನ್ನೋದಿಷ್ಟೆಲ್ಲ ಅವ್ರು ಹೇಗೆ ಗ್ರೇಡ್ ಕೊಟ್ಟವ್ರೆ. ನಿಜವಾಗಲೂ ನನಗಂತೂ ನಮ್ಮ ಷೇರ್ದಾರ್ಗಾಗ್ಬೋದು, ನಮ್ಮ ಏನೋ ಷೇರ್ದಾರ್ ನಮ್ಮಲ್ಲಿ ಸಾಲ ಪಡೆದು ರಿಟರ್ನ್ ಮಾಡ್ತಾ ಇರೋಂಥವ್ರಿಗಾಗ್ಬೋದು, ಜೊತೆಗೆ ವಿಶೇಷವಾಗಿ ನನ್ನ ಡೈರೆಕ್ಟರ್ಗಳು, ನನ್ನ ಜೊತೆಲಿ 14 ಜನ ಡೈರೆಕ್ಟರ್ಗಳಿದ್ದಾರೆ. ತಲಾ ಒಬ್ಬೊಬ್ಬರು 2 ಲಕ್ಷ ರೂಪಾಯಿ 5 ವರ್ಷಕ್ಕೆ ಬಡ್ಡಿ ಲೆಸ್ಸಾಗಿ ನಮ್ಮಲ್ಲಿ ಇಟ್ಟಿದ್ದಾರೆ. ಹಂಗೆ ನಾನು 5 ವರ್ಷಕ್ಕೆ ಟೋಟಲ್ ಮಾಡಿದ್ರೆ 14 ಲಕ್ಷ ಬಡ್ಡಿ ಅದೇ ಹೋಗ್ತದೆ. ಆ 14 ಲಕ್ಷನೂ ಜನಗಳಿಗೆ ಸೇರಲಿ ಅನ್ನೋದಿಷ್ಟಲ್ಲಿ ನಾವುಗಳೆಲ್ಲ ತೀರ್ಮಾನ ಮಾಡಿದ್ರೆ ಈ ನಮ್ಮೆಲ್ಲ ಡೈರೆಕ್ಟರ್ಗಳ ಸಹಕಾರದಿಂದ ಇವತ್ತು ಎ ಗ್ರೇಡ್ ಬಂದಿದೆ ಅಂತ ನಮಗಂತೂ ನಮ್ಮ ಸಂಸ್ಥೆಗೆ, ನಮಗೆ, ನಮ್ಮ ಸಿಬ್ಬಂದಿ ವರ್ಗದವರು ಮಾಡೋ ಶ್ರಮಕ್ಕೆ ನಾವು ನಿಜವಾಗಲೂ ತುಂಬ ಖುಷಿ ಆಗ್ತದೆ. ಓಕೆ. 6ನೇ ವರ್ಷದ ನಮ್ಮ ವಾರ್ಷಿಕ ಮಹಾಸಭೆ ನಡೆದಿದೆ. ವಿಶೇಷವಾಗಿ ನಮಗೆ ಎ ಗ್ರೇಡ್ ಬಂದಿರೋದ್ರ ಬಗ್ಗೆ ಭಾಳ ಹೆಮ್ಮೆ ಇದೆ. ಅಧ್ಯಕ್ಷರ ಒಂದು ಶ್ರಮ, ಕಾರ್ಯಾಧ್ಯಕ್ಷತೆ, ಪ್ರಾಮಾಣಿಕತೆ ಮತ್ತು ನಿಷ್ಠೆ ಈ ಒಂದು ಎ ಗ್ರೇಡ್ಗೆ ಸಹಕಾರಿಯಾಗಿದೆ. ಮತ್ತು ನಮ್ಮಲ್ಲಿ ಏನು ಲೋನ್ ತೊಗೊಂಡಿದ್ದಾರೆ ಅವರೆಲ್ಲ ಕೂಡ ಪ್ರಾಮಾಣಿಕವಾಗಿ ಹಿಂದಿರುಗಿಸ್ತಾ ಇರೋದ್ರಿಂದ ನಮ್ಮ ಬ್ಯಾಂಕ್ ಇವತ್ತು ಒಂದು 7 ಕೋಟಿ ವಹಿವಾಟು ಮಾಡಿದೆ. 10ರಿಂದ 12 ಲಕ್ಷ ಲಾಭದಲ್ಲಿದೆ. ಒಟ್ಟಾರೆ ಭಾಳ ಹೆಮ್ಮೆ ಅನಿಸುತ್ತೆ. ನಮ್ಮ 6 ವರ್ಷಕ್ಕೆ ನಮ್ಮ ಬ್ಯಾಂಕು ಈ ಮಟ್ಟಕ್ಕೆ ಬಂದಿರತಕ್ಕಂಥದ್ದು ಭಾಳ ಸಂತೋಷ ಇದೆ.